ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಡಂಬಡಿಕೆ ಪಟ್ಟಿ ಸಹವರ್ತಿ ಪಟ್ಟಿಯಲ್ಲಿ ಇರ್ತವೆ. ಸಹವರ್ತಿ ಪಟ್ಟಿಯಲ್ಲಿ ಇರೋದ್ರಿಂದ ಇವರು ರೂಲ್ಸ್ ಫ್ರೇಮ್ ಮಾಡಬೇಕು ಸರ್, ನಿಯಮಾವಳಿಗಳನ್ನ ರಚಿಸಬೇಕು. ನಾವು ಈ ಕೋಡ್ಗಳು ಬಂದ ಮೇಲೆ ನವೆಂಬರ್ 21ನೇ ತಾರೀಕು ಬಂದಮೇಲೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀವಿ, ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗಿದ್ದೀವಿ. ಸರ್ ಈ ರೀತಿಯಲ್ಲಿ ಬಂದಿದೆ, ನಾವು ರಾಜ್ಯ ಸರ್ಕಾರ ನೀಡಬೇಕು, ನೀವು ನಿಯಮಾವಳಿಗಳನ್ನ ರಚಿಸಬಾರ್ದು ಅಂತ ಹೇಳಿದ್ವಿ. ಆದರೆ ನಮ್ಮ ಕಾರ್ಮಿಕ ಇಲಾಖೆ ನಿನ್ನೆ IR ಕೋಡ್, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ಗೆ ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿದೆ. ಈ ಒಂದು ವಾರದಲ್ಲಿ ನಮ್ಮ ಮಾಹಿತಿ ಬಂದಿದೆ, ಎಲ್ಲ ಕೋಡ್ಗಳಿಗೂ ಗೆಜೆಟ್ ನೋಟಿಫಿಕೇಶನ್ ಬರ್ತಾ ಇದೆ ಅಂತ. ಈ ಜನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡಿದ್ದಾರೆ ಗೊತ್ತಾ, ಮೆಂಬರ್ಶಿಪ್ ಫೀಸ್ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ ಅವ್ರು ಹೇಳ್ತಾರಂತೆ. ಆಮೇಲೆ 50,000 ರೂಪಾಯಿ ಮೇಲೆ ಒಂದು ಸಂಘದ ವ್ಯವಹಾರ ಆದರೆ ಇಂಟರ್ನಲ್ ಆಡಿಟ್ ಕಾರ್ಮಿಕ ಇಲಾಖೆ ಮಾಡುತ್ತೆ. ಅಲ್ಲಿಗೇನು ಟ್ರೇಡ್ ಯೂನಿಯನ್ಗಳ ಪವರ್ ಏನಾಯಿತು. ಆಮೇಲೆ ಎರಡನೇದು ಹೋಗಲಿ, ಅದು ಹೋಗಲಿ. ಆಮೇಲೆ ಇನ್ನೊಂದು ಮಾರ್ಚ್ ಇದುವರೆಗೂ ಏಪ್ರಿಲ್ 1ನೇ ತಾರೀಕಿಗೆ ಅಥವಾ 31ನೇ ತಾರೀಕು ಒಳಗಡೆ ನಾವು ಇದು ಕೊಡಬೇಕಿತ್ತು. ಅಂದರೆ ನಮ್ಮ ಇಡೀ ಸಂಘದ ಆಡಿಟ್ ಮಾಡಿಸಿ ಮೆಂಬರ್ಶಿಪ್ ಫೈನಲ್ ಮಾಡಿ ಅದನ್ನು 1 ತಿಂಗಳು ಕಮ್ಮಿ ಮಾಡಿದ್ದಾರೆ. ಮಾರ್ಚ್ 31ಕ್ಕೆ ಮಾಡಿದ್ದಾರೆ. ಯಾರ ಪರವಾಗಿ ನೀವು, ಯಾರ ಪರವಾಗಿ? ಆಮೇಲೆ ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ನೆಗೋಜಿಯೇಷಬಲ್ ಯೂನಿಯನ್ಸ್ ಇರುತ್ತೆ. ಇಲ್ಲೆಲ್ಲ ಯೂನಿಯನ್ಗಳು ಕಮ್ಮಿ ಇರೋದ್ರಿಂದ ಸ್ವಲ್ಪ ಇದು ಅನ್ಸುತ್ತೆ. ಬಟ್ ಯಾವುದೋ ಒಂದು ಫ್ಯಾಕ್ಟ್ರಿ ಒಂದು ಆಯ್ಕೆ ಆಗಿರುತ್ತೆ, ಕಮಿಟಿ ಆಯ್ಕೆ ಇದು ಏನು ಮಾಲೀಕರ ಹತ್ರ ಮಾತಾಡಿ ಅಗ್ರಿಮೆಂಟ್ಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ಅದಕ್ಕೆ ಪೈಪೋಟಿಯಾಗಿ ಮಾಲೀಕರನ್ನು ಒಳಗೊಂಡು ಗ್ರಿವೆನ್ಸ್ ಕಮಿಟಿ ಮಾಡಬೇಕು ಅಂತೇಳಿ ಇದರಲ್ಲಿ ಅಮೆಂಡ್ಮೆಂಟ್ ತಂದಿದೆ. ಆದರೆ ಒಟ್ಟು ಟ್ರೇಡ್ ಯೂನಿಯನ್ನ ರೈಟ್ಸ್ ಅಂತ ಏನಿದ್ದಾವೆ ಅದನ್ನು ಪೂರ್ತಿಯಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಕರ್ವ್ ಮಾಡುವ ನೋಟಿಫಿಕೇಶನ್ ಇವತ್ತು ನಮ್ಮ ಮುಂದುಗಡೆ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಮತ್ತು ಇನ್ನೊಂದು ಕೋಡ್ ಇದೆ, OSH ಕೋಡ್ ಅಂತ ಹೇಳ್ತೀವಿ. ಅಂದರೆ ಕೆಲಸದ ಸ್ಥಳದಲ್ಲಿ ಅವನಿಗೆ ಯಾವ ರೀತಿಯ ರಕ್ಷಣೆ ಕೊಡಬೇಕು ಅಂತೇಳಿ. ಈಗ ಆಲ್ರೆಡಿ ನಮ್ಮಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಮಿಕಲ್ ಇಂಡಸ್ಟ್ರಿ, ಆಮೇಲೆ ಕಬ್ಬು ಇದೆಯಲ್ಲ ಸರ್, ಶುಗರ್ ಕ್ಯಾನ್, ಆ ಕಾರ್ಖಾನೆಗಳಲ್ಲಿ, ಆಮೇಲೆ ಮುನ್ಸಿಪಾಲ್ಟಿಗಳಲ್ಲಿ, ಕಟ್ಟಡದಲ್ಲಿ, ಸೊ ಈ ಥರದಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸೊ ಈ ಥರದಲ್ಲಿ ಒಂದು ಕಡೆಯಲ್ಲಿ ಆಗ್ತಾ ಇದ್ರೆ ಇವ್ರು ಹೇಳ್ತಾರೆ ವರ್ಕಿಂಗ್ ಅವರ್ಸು 12 ಗಂಟೆ ಮಾಡಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ. ಇನ್ನು ಮುಂದೆ ಕೆಲಸದ ಅವಧಿ ನಮ್ಮ ದೇಶದಲ್ಲಿ 12 ಗಂಟೆ, OT ಇಲ್ಲ. 8 ಗಂಟೆ ಆದಮೇಲೆ ನಮಗೆ ಓವರ್ ಟೈಮ್ ಕೊಡ್ತಿದ್ರು, ಈಗ ಓವರ್ ಟೈಮ್ ಇಲ್ಲ. ಹೆಣ್ಣುಮಕ್ಕಳನ್ನು ಕೂಡ ಕಡ್ಡಾಯವಾಗಿ ನೈಟ್ ಶಿಫ್ಟ್ ಅಂತ ಹೇಳ್ತಾ ಇದ್ದಾರೆ, 12 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ನಮ್ಮ ಬೆಂಗಳೂರಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ 6 ತಿಂಗಳು ಸತತವಾಗಿ 12 ಅವರ್ಸ್ ವರ್ಕಿಂಗ್ ಮಾಡಿದರೆ ಅವನ ಬಿಫೋರ್ ಒಂದು ಹೆಲ್ತ್ ಚೆಕಪ್ ಮಾಡಿಸಿ, 6 ತಿಂಗಳಾದ್ಮೇಲೆ ಒಂದು ಹೆಲ್ತ್ ಚೆಕಪ್ ಮಾಡಿಸಿ, ಅವನ ದೇಹದ ಅಂಗಾಂಗಗಳು ಎಷ್ಟು ದೃಢವಾಗಿರ್ತವೆ ಅಥವಾ ಆಫ್ಟರ್ 6 ಮಂತ್ ಏನಾಗಿರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡೋಣ, ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ. ಇವತ್ತು ಅದು ಯಾವುದನ್ನೂ ಕೂಡ ಗಮನಕ್ಕೆ ತಗೊಳ್ಳಾರ್ದೆ 12 ಅವರ್ಸ್ ವರ್ಕಿಂಗ್ ಅವರ್ಸ್, ಇಟ್ಸ್ ಎ ಕಂಟಿನ್ಯೂಟಿ ಆಫ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿ ಇವತ್ತು ವರ್ಕಿಂಗ್ ಅವರ್ಸನ್ನು ಮಾಡಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಸ್ಟ್ರೈಕಿಂಗ್ ಪವರ್. ಈಗ ನಾವೆಲ್ಲ ಏನಿದೆ ಸರ್, ಈಗ ಅಂಗನವಾಡಿಯವ್ರು ನಾವು ಬೆಂಗಳೂರಿಗೆ ಹೋಗ್ತೀವಿ, ನಿಮಗೆಲ್ಲ ಗೊತ್ತಿದೆ, 4-5 ದಿನ 10 ದಿನ ಕೂತ್ಕೊಳ್ತೀವಿ. ನಮ್ಮ ಕಷ್ಟ, ಒಂದು ಮಾಡೋಕ್ಕೆ ಜಾಗ ಇಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕೆ ಜಾಗ ಇಲ್ಲ, ಜಾಸ್ತಿ ತಿಂದರೆ ಹೊರಗಡೆ ಹೋಗಬೇಕು ಅಂತ ತಿನ್ನಲ್ಲ, ನೀರು ಕುಡಿಯಲ್ಲ, ಹಿಂಗೆಲ್ಲ ಕಷ್ಟಪಟ್ಟು ಹೋರಾಟಗಳು ಮಾಡಿ ಒಂದು 10 ಡಿಮ್ಯಾಂಡ್ ಇದ್ದರೆ 2-3 ಡಿಮ್ಯಾಂಡ್ನ ಪಾಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಹಿಂಗೆ ತಾನೇ ನಾವೆಲ್ಲ ಮಾಡ್ತಾ ಇರೋದು. ಯಾವುದೇ ಯೂನಿಯನ್ಗಳು, ಫ್ಯಾಕ್ಟ್ರಿ ಯೂನಿಯನ್ಗಳಿಗೆ ಕೆಲವು ಕಾನೂನು ಇದೆ, ಅವರು ಕೂಡ ಹೋರಾಟ ಮಾಡಿ ತಗೊಳ್ತಾ ಇದ್ದಾರೆ. ಈಗೇನು ಮಾಡಿದ್ದಾರೆ ಅಂದರೆ ನಮಗೆ ಸ್ಟ್ರೈಕಿಂಗ್ ಪವರನ್ನು ನಿರ್ಬಂಧ ಮಾಡಿದ್ದಾರೆ. ಮುಷ್ಕರ ಯಾವ ರೀತಿಯಲ್ಲಿ, ಈಗ ನಾವು ಸ್ಟ್ರೈಕ್ ನೋಟಿಸ್ ಕೊಡ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ಸ್ಟ್ರೈಕ್ ನೋಟಿಸ್ ಕೊಡ್ತೀವಿ. ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ ಅವರು ಅದನ್ನು ಕನ್ಸಿಲೇಷನ್ ಅಂತೇಳಿ ಕನ್ವರ್ಟ್ ಮಾಡ್ತಾರೆ, ಸಂಧಾನ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ. ಕನ್ಸಿಲೇಷನ್ ಅಂತ ಹೇಳಿದ ಕೂಡಲೇ 60 ದಿನಗಳ ತನಕ ನಾವು ಏನೇ ಆದರೂ ಮುಷ್ಕರಕ್ಕೆ ಹೋಗುವಂಗಿಲ್ಲ. 60 days ನಾವು ಸ್ಟ್ರೈಕಿಗೆ ಹೋಗಂಗಿಲ್ಲ. ಸ್ಟ್ರೈಕಿಗೆ ಹೋದರೆ ಯಾರು ಸೈನ್ ಮಾಡಿರ್ತಾರೆ ಅವ್ರಿಗೆ ಜೈಲು, ನಾನ್ ವೇಲೆಬಲ್ ಸೆಕ್ಷನ್ ಆಲ್ರೆಡಿ BNS ಎಲ್ಲ ಬಂದಿದೆ ಆಯಿತಾ, ನಾನ್ ವೇಲೆಬಲ್. ಆಮೇಲೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ದಂಡ, ಯಾವ ವರ್ಕರ್ಸ್ ಅದರಲ್ಲಿ ಭಾಗವಹಿಸಿರ್ತಾರೆ ಅವರಿಗೆ ಅನಿರ್ದಿಷ್ಟವಾದಂಥ ಸಂಬಳ ಕಡಿತ ಪ್ಲಸ್ ಅವ್ರಿಗೂ ದಂಡ. ಏನಾಗಿದೆ ಇವತ್ತು ಟ್ರೇಡ್ ಯೂನಿಯನ್ ಮೂವ್ಮೆಂಟು? ಎಲ್ಲರೂ ನಮ್ಮನ್ನು ಬೈತಾರೆ, ಎಲ್ಲಿದೆ ನಿಮ್ಮ ಟ್ರೇಡ್ ಯೂನಿಯನ್ ಮೂವ್ಮೆಂಟು, ಕಾರ್ಮಿಕರು ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಅಂತ ಹೇಳ್ತೀವಿ ಈಗಲೇ. ಇನ್ನು ಇದು ಆದಮೇಲೆ ಏನಾಗ್ಬೋದು ಪರಿಸ್ಥಿತಿ? ಸೊ ಈ ರೀತಿಯಲ್ಲಿ ಇವತ್ತು ಅವರು ಬದಲಾವಣೆಗಳನ್ನ ತಂದಿದ್ದಾರೆ. ಇನ್ನು ಮುಂದೆ ನಮ್ಮ ದೇಶದ ಒಳಗಡೆ ಕಾರ್ಮಿಕ ಇಲಾಖೆ ಇರಲ್ಲ, ಅದೆಲ್ಲ ಪವರನ್ನು ಕಿತ್ತಾಕಿದ್ದಾರೆ ಆಯಿತಾ. ಅವ್ರು ಹೇಳೋದು ಲೇಬರ್ ಡಿಪಾರ್ಟ್ಮೆಂಟ್ ಇಟ್ಸ್ ಎ ನಾಟ್ ಎ ಇನ್ಸ್ಪೆಕ್ಟರ್ ರಾಜ್, ಫೆಸಿಲಿಟೇಟರ್ ಅಂತ ಹೇಳಿ ಕರೀತಾರೆ. ಫೆಸಿಲಿಟೇಟ್ ಮಾಡೋದು ಏಜೆನ್ಸಿ ಟೈಪ್. ಈಗ ನಾವು ಆಧಾರ್ ಕಾರ್ಡ್ ಮಾಡಲಿಕ್ಕೆ ಹೋದಾಗ ಕೆಲವು ಸೆಂಟರ್ಸ್ ಇರುತ್ತಲ್ಲ, ಆ ಥರ ಸೆಂಟರ್ ಆಗಿ ಲೇಬರ್ ಡಿಪಾರ್ಟ್ಮೆಂಟಿಗೆ ಕನ್ವರ್ಟ್ ಆಗುತ್ತೆ. ಎರಡನೇದು ಲೇಬರ್ ಕಾರ್ಮಿಕ ನ್ಯಾಯಾಲಯಗಳು ಅಂತಿದ್ವು. ಇವತ್ತು ಒಂದು ಅಂಕಿಅಂಶದ ಪ್ರಕಾರ ಸರ್ 44 ಲಕ್ಷ ಪ್ರಕರಣಗಳು ಕೇಸಸ್ ಇದೆ ವರ್ಕರ್.
ಇಡೀ ದೇಶದಲ್ಲಿ 44 ಲ್ಯಾಕ್. ಆಯ್ತಾ, ಈಗ ಆ ನ್ಯಾಯಾಲಯಗಳನ್ನು ರದ್ದು ಮಾಡಿ ನ್ಯಾಯ ಮಂಡಳಿಗಳನ್ನಾಗಿ ಪರಿವರ್ತನೆ ಮಾಡಿ. ನ್ಯಾಯ ಮಂಡಳಿಯಲ್ಲಿ ಜಡ್ಜ್ ಇರಬೇಕು ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಂದರೆ ಇವರು ಅದರಲ್ಲಿ ಇರ್ತಾರೆ, BJP ಅವರು ಬಂದರೆ ಅವರ ಫಾಲೋಯರ್ಸ್ ಇರ್ತಾರೆ, JDS ಬಂದರೆ ಅವ್ರ ಫಾಲೋಯರ್ಸ್ ಇರ್ತಾರೆ. ಏನು ಕೊಡ್ತಾನೆ ಅವ್ನು ನ್ಯಾಯ? ಈಗ ನಮ್ಮ SDMC ಕಂಪ್ನಿಗಳಾಗಿದ್ದಾವಲ್ಲ ಹೆಚ್ಚು ಕಮ್ಮಿ, ಈಗ ಮ್ಯಾಗ್ನೆಟ್ ಶಾಲೆಗಳಿಗೆ ಫುಡ್ ಬಂದ ಕೂಡಲೇ ಬೇರೆ ಎಲ್ಲ ಸ್ವರೂಪಗಳು ಬಂದ್ಬಿಡ್ತಾರೆ. ಹಂಗೇನೆ ಇಲ್ಲೂ ಕೂಡ ಇವತ್ತು ಲೇಬರ್ ಡಿಪಾರ್ಟ್ಮೆಂಟೇ ಇದು ನ್ಯಾಯಾಲಯನೇ ನ್ಯಾಯ ಮಂಡಳಿಯಾಗಿ ಪರಿವರ್ತನೆ ಆಗ್ತದೆ. ಜಡ್ಜಿಗಳನ್ನು ಅಪಾಯಿಂಟ್ ಮಾಡೋಕ್ಕವರು ಕೂಡ ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರದಲ್ಲಿ ಬದಲಾವಣೆಗಳು ಬಂದಿದ್ದಾವೆ. ಇದು ಸ್ಪಷ್ಟವಾಗಿ ಬದಲಾವಣೆಗಳೇನು ಅಂತ ನೋಡಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಬಂಡವಾಳಗಾರರ ಹಿತವನ್ನು ಕಾಪಾಡೋದು. ಈಗ ಆಲ್ರೆಡಿ ಅವರು ಸಂಪಾದನೆ ಮಾಡಿದ್ದಾರಲ್ಲ ಸಂಪತ್ತು, ಆ ಸಂಪತ್ತನ್ನು ರಕ್ಷಣೆ ಮಾಡಲಿಕ್ಕೆ ಯೂನಿಯನ್ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡಲಿಕ್ಕೆ ಇವತ್ತು ಈ ಇವತ್ತು ಅಮೆಂಡ್ಮೆಂಟ್ಸನ್ನು ತಂದಿದ್ದಾರೆ ಅನ್ನೋದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ರೈತ ಸಂಘಟನೆಗಳಲ್ಲಿ 3-4 ಇದೆಯಲ್ಲ, ಕರ್ನಾಟಕ ಪ್ರಾಂತ ರೈತ ಸಂಘನೂ ಒಳಗೊಂಡಾಗೆ, AIKS ಒಳಗೊಂಡಾಗೆ, ಇವರು ಬಡಗಲಾಪುರ ನಾಗೇಂದ್ರ ಅವ್ರದ್ದೊಂದು ಟೀಮ್ ಇದೆ, ಚುಕ್ಕಿ ನಂಜುಂಡಸ್ವಾಮಿ ಅವ್ರದ್ದೊಂದು ಟೀಮ್ ಇದೆ. ಸೊ ಈ ಥರದ ರೈತ ಸಂಘಟನೆಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಕನ್ನಡ ಪರ ಮತ್ತು ದಲಿತ ಸಂಘಟನೆಗಳ ಹತ್ರನೂ ಕೂಡ ನಾವು ಅಪೀಲ್ ಮಾಡ್ತಾ ಇದ್ದೀವಿ, ಚರ್ಚೆಗಳು ನಡೀತಾ ಇದೆ. ಸೊ ಅವರುಗಳು ಕೂಡ ಈ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆಲ್ ಕಿಸಾನ್ ಆರ್ಗನೈಸೇಷನ್ಸ್, ಅಗ್ರಿಕಲ್ಚರ್ ವರ್ಕರ್ಸ್ ಯೂನಿಯನ್ಸ್, ಟ್ರೇಡ್ ಯೂನಿಯನ್ಸ್, ಇಂಡಿಪೆಂಡೆಂಟ್ ಟ್ರೇಡ್ ಯೂನಿಯನ್ಸ್, ಆಮೇಲೆ ಮತ್ತು ಬೇರೆ ಬೇರೆ ವಿಭಾಗದ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಇದು ಜಾಯಿಂಟ್ ಕಾರ್ ನೇತೃತ್ವ JCTU ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ, ಆ ಹೆಸರಲ್ಲಿ ಈ ಹೋರಾಟ. ಉಳಿದ ಸಂಘಟನೆಗಳೆಲ್ಲ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಅದೇ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಈ ಮುಷ್ಕರ ನಡೆದಿದೆ. ನಾವು ಅದರಲ್ಲಿ ಭಾಗಿದಾರರು, ದೊಡ್ಡ ನಮ್ಮದೊಂದು ಭಾಗ ಇದೆ. ಒಬ್ಬರು ಇಂಜಿನಿಯರ್ ಇರಬೇಕಲ್ಲ ಅಂತ ಆ ಲೆಕ್ಕಕ್ಕೆ ಖಂಡಿತ ಆರೋಪ ಮಾಡ್ತಾನೆ ಬಂದಿರಿ. ಎಷ್ಟೋ ಸರ್ಕಾರಗಳು ಚೇಂಜ್ ಆದವು. ಆ ಎಲ್ಲ ಸರ್ಕಾರಗಳಲ್ಲಿ ಕೂಡ ಗರಿಷ್ಠ ಪ್ರಮಾಣದಲ್ಲಿ ಜನವಿರೋಧಿ ನಿಲುವು ಇದ್ದು ಅಂತ ಹೇಳ್ತಾರೆ. ಹಾಗೇನೆ ನಡ್ಕೊಂಡು ಹೋಗಿದೆಯಲ್ಲ, ಮತ್ತು ಇನ್ನು ಮುಂದೆ ಹೇಗೆ ಅಂತ. ಸರ್, ಈಗ ಈ ಟ್ರೇಡ್ ಯೂನಿಯನ್ ಕೋಡ್ಗಳಿದಾವಲ್ಲ, ಇದು 2002ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ ಇದನ್ನೊಂದು ಆಯೋಗವನ್ನು ರಚನೆ ಮಾಡಿದ್ರು. ಅದೇ ಈ ಕಾನೂನುಗಳನ್ನು ಇದು ಬೇಕಾಗಿ ಆವತ್ತಲ್ಲಿ ನಾವು ಕರೆಕ್ಟ್ ಅಲ್ಲ ಅಂತ ಹೇಳಿದ್ವಿ. ಕರೆಕ್ಟ್ ಅಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದಾಗ ಅದು ಸ್ಟಾಪ್ ಆದಮೇಲೆ ಮತ್ತೆ ಆ ಸರ್ಕಾರ ಬಿದ್ದೋಯ್ತು, ಮತ್ತೆ ಬೇರೆ ಸರ್ಕಾರಗಳು ಬಂತು, ಅದಕ್ಕೆ ಅದು ಸ್ಟಾಪ್ ಆಯಿತು. ಸೊ ನಂತರದಲ್ಲಿ ಈಗ 2014ರಲ್ಲಿ ಇವರು ಬಂದರು, ಮತ್ತೆ ಇದಕ್ಕೊಂದು ಜೀವ ಬಂತು. ಸೊ ಜೀವ ಯಾಕೆ ಬಂದಿತ್ತು ಅಂದರೆ, ಈ ಸರ್ಕಾರದ ಪರಿಕಲ್ಪನೆ ಸಾರ್ವತ್ರಿಕವಾಗಿ ಏನೆಲ್ಲ ಇದೆ ಅದನ್ನು ಖಾಸಗಿ ಮಾಡಬೇಕು ಅನ್ನೋದೇ ಇವರ ಮೂಲ ಅಜೆಂಡಾ. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಇವರು ಇದನ್ನು ಪ್ರಾರಂಭ ಮಾಡಿದ್ರು. 2014ರಿಂದ ಇದುವರೆಗೆ ನಾವು 5 ಆಲ್ ಇಂಡಿಯಾ ಜನರಲ್ ಸ್ಟ್ರೈಕ್ ಮಾಡಿದ್ವಿ. ಏನನ್ನ ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ. ಆವಾಗ ಏನು ಮಾಡಿದ್ರು, ಈಗ 3ನೇ ಸಾರಿ ಅವಧಿಗೆ ಬಂದಾಗ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಯಾವ ಪ್ರೋಸೆಸ್ಸು ನಮಗೆ ಕಾಣಲಿಲ್ಲ. ನಾವೇನು ಹೇಳಿದ್ವಿ, ನಮ್ಮ ಪ್ರತಿಭಟನೆಗೆ ಸರ್ಕಾರ ಒಂದು ಮಾನ್ಯತೆ ಕೊಟ್ಟಿದೆ ಅಂತೇಳಿ ನಾವು ಸುಮ್ಮನಾದ್ವಿ. ಬಿಹಾರ ಎಲೆಕ್ಷನಲ್ಲಿ ಅವರು ಗೆದ್ದ ಮೇಲೆ ಆಯಿತಾ, ಅವರಿಗೆ ಈಗ ಒಂದು ದೊಡ್ಡ ಧೈರ್ಯ ಬಂದಿದೆ. ಥ್ರೂ SIR ಅನ್ನು ಉಪಯೋಗಿಸಿ ನಾವು ಏನು ಬೇಕಾದ್ರೆ, ಯಾಕಂದರೆ ಈಗ ಶ್ರೀರಾಮ ವರ್ಕ್ ಆಗ್ತಾ ಇಲ್ಲ, ಅವ್ರಿಗೆ ಬೇರೆ ವರ್ಕ್ ಆಗ್ತಾ ಇಲ್ಲ. ಹಂಗೆ ಒಂದೊಂದು ಚುನಾವಣೆಗೂ ಅವರು ಒಂದೊಂದು ಕಾಯಿನ್ ಬಳಸ್ತಾರೆ. ಈಗ ಅವ್ರು ಬಳಸ್ತಾ ಇರೋ ಕಾಯಿನ್ ಯಾವುದು? SIR. ಇದ್ದ ಮೇಲೆ ಅವರಿಗೆ ಗೊತ್ತಿದೆ ನೆಕ್ಸ್ಟ್ ನಾವು ಬರ್ತೀವೋ ಇಲ್ವೋ, ನಾವಿರುವಾಗಲೇ ಎಲ್ಲ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕನ್ಸಲ್ಟೇಷನ್ ಮಾಡಲಾರ್ದೇ ಆಯಿತಾ, ಒಂದು ದೇಶ ಅಂತ ಹೇಳಿದ್ರೆ ಕೆಲವೆಲ್ಲ ಸ್ವರೂಪಗಳಿರ್ತಾವೆ, ಅದಕ್ಕೆ ಮಾನದಂಡಗಳಿದ್ದಾವೆ. ಎಲ್ಲ ಮಾನದಂಡಗಳನ್ನು ಮೀರಿ ಅವರು ಇವತ್ತು ನವೆಂಬರ್ 21ಕ್ಕೆ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆದರೆ SIRಗೆ ಅದಕ್ಕೆ ನೀವು ತಳಕಾಗ್ತಾ ಇದ್ದಾರೆ, ಏನು ಸಂಬಂಧ? ಬಿಹಾರಲ್ಲಿ ಎಷ್ಟು ಜನ ಲಕ್ಷಾಂತರ ಮತದಾರರನ್ನ ಮತ ಚಲಾಯಿಸಲಿಕ್ಕೆ ಅವಕಾಶ ಕೊಡದೆ ಹೊರಗಡೆ ಇಡೋದಿದೆಯಲ್ಲ, ನೀವು ಹೇಳಿದಂಥ ಈ ಹೆಸರಿನಲ್ಲಿ, ಅದು ಈ ದೇಶದ ಸಂವಿಧಾನಕ್ಕೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳಿಗೆ ಮಾಡುವಂಥ ದ್ರೋಹ. SIR ಅನ್ನುವಂಥದ್ದು ನನಗೆ ಓಟಿನ ಹಕ್ಕಿಲ್ಲ ಅಂತ ಹೇಳಿದರೆ ನನ್ನನ್ನು ಹೊರಗಾಕಿ, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಆದರೆ ನನ್ನನ್ನು ಮತದಾರರನ್ನಾಗಿ ನನ್ನನ್ನು ಮಾಡಿಕೊಳ್ಳುವಂಥದ್ದು ಈ ದೇಶದ ಸರ್ಕಾರಕ್ಕೆ ಒಂದು ರೈಟ್ಸ್ ಇದೆ. ನಾನು ಕೊಡಬೇಕಾಗಿರೋ ಐಡೆಂಟಿಫಿಕೇಶನನ್ನು ಕೊಡುವಂಥ ರೈಟ್ಸ್ ಇದೆ. ಅದನ್ನು ಕೊಡಲಾರದೆ ಅದರಲ್ಲಿ ಇರುವಂಥ ತಾಂತ್ರಿಕತೆ ವಿಚಾರಗಳನ್ನು ಮಾತ್ರ ತಗೊಳ್ಳೋದಿದೆಯಲ್ಲ, ಅದಕ್ಕೆ ನಮ್ಮದು ವಿರೋಧ ಇದೆ.